ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಗದಗದ ಪ್ರತಿನಿಧಿ. ನಿಮಗೋಸ್ಕರ ಇವತ್ತು ನ್ಯೂಸ್ 18ನ ಒಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದರಲ್ಲೂ ಗದಗ ಬೆಟಗೇರಿ ಅವಳಿ ನಗರ ಸಂಪೂರ್ಣವಾಗಿ ಕತ್ತಲಮಯವಾಗಿ ಹೋಗಿಬಿಟ್ಟಿತ್ತು. ಯಾಕೆಂದರೆ ಗದಗ ಬೆಟಗೇರಿ ನಗರದಲ್ಲಿರ್ತಕ್ಕಂಥ ಪ್ರಮುಖ ರಸ್ತೆಗಳಲ್ಲಿಯೂ ಕೂಡ ಯಾವುದೇ ರೀತಿ ಬೀದಿ ದೀಪಗಳು ಕೂಡ ಹತ್ತುತ್ತಾ ಇರಲಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನು ಗದಗ ಬೆಟಗೇರಿಯ ಅವಳಿ ನಗರದ ಜನತೆ ಸಹ ಎದುರಿಸ್ತಾ ಇದ್ರು. ಗದಗ ನಗರದಲ್ಲಿರ್ತಕ್ಕಂತಹ KH ಪಾಟೀಲ್ ಸರ್ಕಲ್ ಆಗಿರ್ಬೋದು, ಬೊಮ್ಮರೆಡ್ಡಿ ಸರ್ಕಲ್, ಜನರಲ್ ಕಾರ್ಯಪ್ಪ ಸರ್ಕಲ್, ಮುಳುಗುನ್ನಾಕ, ಧೋಬಿಘಾಟ್ ಸೇರಿದಂತೆ ಅನೇಕ ಪ್ರಮುಖ ರಸ್ತೆಗಳಾಗಿರ್ಬೋದು, ಸರ್ಕಲ್ಗಳಲ್ಲೂ ಕೂಡ ಯಾವುದೇ ರೀತಿ ಬೀದಿ ದೀಪಗಳು ಕೂಡ ಹತ್ತುತ್ತಾ ಇರಲಿಲ್ಲ. ಈ ಕುರಿತು ನ್ಯೂಸ್ 18 ಕನ್ನಡ ಯಾವಾಗ ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡುತ್ತೆ, ಆವಾಗ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ HK ಪಾಟೀಲರು ಕೂಡ ಎಚ್ಚೆತ್ತುಕೊಂಡು ತಕ್ಷಣವೇ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ಈ ರೀತಿಯಾಗಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿರ್ತಕ್ಕಂಥ ಪ್ರಮುಖ ರಸ್ತೆಗಳಲ್ಲೂ ಕೂಡ ಬೀದಿ ದೀಪಗಳು ಕೂಡ ಹತ್ತುತ್ತಾ ಇಲ್ಲ. ಇದು ನ್ಯೂಸ್ 18 ಕನ್ನಡದಲ್ಲಿ ವರದಿಯಾಗಿದೆ. ಆ ನ್ಯೂಸ್ 18 ಕನ್ನಡದ ವರದಿಯನ್ನು ನೋಡಿದಂತಹ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ HK ಪಾಟೀಲರು ತಕ್ಷಣವೇ ಜಿಲ್ಲಾಧಿಕಾರಿಗಳ ನಿರ್ದೇಶನವನ್ನು ಮಾಡ್ತಾರೆ. ಆದಷ್ಟು ಬೇಗ ಗದಗ ಬೆಟಗೇರಿ ನಗರಸಭೆಯ ಅಧಿಕಾರಿಗಳನ್ನು ಕರೆದು ಗದಗ ಬೆಟಗೇರಿ ನಗರದಲ್ಲಿ ಯಾವ ಪ್ರಮುಖ ರಸ್ತೆಗಳಲ್ಲೂ ಕೂಡ ಬೀದಿ ದೀಪಗಳು ಹತ್ತುತ್ತಾ ಇಲ್ಲ, ಅವನ್ನ ಆದಷ್ಟು ಬೇಗ ಆನ್ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೊಡ್ತಾರೆ. ತದನಂತರ ಅಲರ್ಟ್ ಆದಂಥ ನಗರಸಭೆಯ ಅಧಿಕಾರಿಗಳು ಗುತ್ತಿಗೆದಾರರ ಮೂಲಕ ಗದಗ ಬೆಟಗೇರಿ ಅವಳಿ ನಗರದಲ್ಲಿರ್ತಕ್ಕಂಥ ಪ್ರಮುಖ ರಸ್ತೆಯಲ್ಲಿ ಏನು ಬೀದಿ ದೀಪಗಳು ಕೂಡ ಹತ್ತುತ್ತಾ ಇರಲಿಲ್ಲ, ಅವುಗಳನ್ನು ಹಚ್ಚುವಂಥ ಕೆಲಸ ಈಗ ಆರಂಭ ಮಾಡಿರುವಂಥದ್ದು. ನಗರದ ಜನರಲ್ ಕಾರ್ಯಪ್ಪ ಸರ್ಕಲ್ನಲ್ಲಿ ಹೈಮಾಸ್ಕ್ ಕೂಡ ಸಂಪೂರ್ಣವಾಗಿ ಬಂದ್ ಆಗಿಬಿಟ್ಟಿತ್ತು. ಅದನ್ನು ಸಹ ಈಗ ಬಲ್ಬ್ಗಳನ್ನು ಅಳವಡಿಸುವ ಮೂಲಕ ಅಲ್ಲಿಯೂ ಬೀದಿ ದೀಪ ಈಗ ಹತ್ತಿರುವಂಥದ್ದು. ಜೊತೆಗೆ ಸೆಟಲೈಟ್ಗಳು ಕೂಡ ಗದಗ ನಗರದ ಏನು ಭೀಷ್ಮಕೆರೆಯಿಂದ ಐತಿಹಾಸಿಕ ಕೆರೆ ಆ ಲೈನ್ನು ಸಹ ಸಂಪೂರ್ಣವಾಗಿ ಏನು ಬೀದಿ ದೀಪಗಳು ಕೂಡ ಬಂದ್ ಆಗಿದ್ವು, ಅಲ್ಲಿಯೂ ಸಹ ಈಗ ಆನ್ ಆಗಿರುವಂಥದ್ದು. ಜೊತೆಗೆ ಮುಳುಗುನ್ನಾಕ, ಹೀಗೆ KH ಪಾಟೀಲ್ ಸರ್ಕಲ್, ಬೊಮ್ಮರೆಡ್ಡಿ ಸರ್ಕಲ್ ಸೇರಿದಂತೆ ಅನೇಕ ರಸ್ತೆಗಳಲ್ಲೂ ಸಹ ಈಗ ಬೀದಿ ದೀಪಗಳು ಮತ್ತೆ ಆನ್ ಆಗಿರುವಂಥದ್ದು. ಕತ್ತಲದಲ್ಲಿ ಜೀವನವನ್ನು ಕಳೀತಕ್ಕಂಥ ಗದಗ ಬೆಟಗೇರಿ ಜನರಿಗೆ ಈಗ ಬೆಳಕಿನ ಭಾಗ್ಯ ಕೂಡ ಈಗ ಸಿಕ್ಕಿರುವಂಥದ್ದು. ಇನ್ನು ನ್ಯೂಸ್ 18 ವರದಿಯನ್ನು ನೋಡಿದಂಥ ಸಚಿವ HK ಪಾಟೀಲರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಬನ್ನಿ. ನ್ಯೂಸ್ 18 ಅವರು ಪ್ರಸಾರ ಮಾಡಿರ್ತಕ್ಕಂಥ ಒಂದು ಸುದ್ದಿಯ ತುಣುಕು ಸಿಕ್ಕಿತ್ತು. ಗದಗದಲ್ಲಿ ಬೀದಿ ದೀಪಗಳ ಬಗೆಗೆ ಭಾಳಷ್ಟು ಅನಾನುಕೂಲತೆ ಆಗ್ತಾಯಿದೆ ಅನ್ನೋದನ್ನು ನಾನು ಜಿಲ್ಲಾಧಿಕಾರಿಗಳಿಗೆ, ಯಾರು ನಗರಸಭೆಯ ಆಡಳಿತದ ಅಧಿಕಾರಿಗಳು ಇದ್ದಾರೋ ಅವ್ರಿಗೆ ತಕ್ಷಣ ನಮ್ಮ ಗದಗಿನಲ್ಲಿ CCMS ಮಾಡೋದಕ್ಕೆ, CCMS ಅಂದರೆ ಸೆಂಟ್ರಲಿ ಕಂಟ್ರೋಲ್ಡ್ ಮಾನಿಟರಿಂಗ್ ಸಿಸ್ಟಮ್, ಈ LED ಲೈಟಿಂಗ್ ಮುಖಾಂತರ ಇಲ್ಲಿವರೆಗೆ ಅದನ್ನು ಮಾಡಬೇಕು. ಆದರೆ ಪರವಾನಗಿಗಳು ಬೇಕಾಗ್ತಿದ್ವು. ಆದರೆ ಈಗಾಗಲೇ ನಮ್ಮ ಸರ್ಕಾರ ಈ ಪರವಾನಗಿಗಳನ್ನೆಲ್ಲ ಕಳಿಸಿದ್ದೇವೆ. ಅಕ್ಟೋಬರ್ 30ನೇ ತಾರೀಕಿಗೆ ಈ ಸೆಂಟ್ರಲೈಸ್ಡ್ ಕಂಟ್ರೋಲ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮನ್ನು ಮಾಡೋದಕ್ಕೆ ಆ ಮುನ್ಸಿಪಾಲ್ಟಿಗಳಿಗೆ, ಸ್ಥಳೀಯ ಸಂಸ್ಥೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದನ್ನು ತಕ್ಷಣ ಮಾಡಬೇಕು ಅಂಥೇಳಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಬಹುಬೇಗ ನಮ್ಮ ಬೀದಿ ದೀಪದ ಸಮಸ್ಯೆ ಬಗೆಹರಿಸೋದಕ್ಕೆ ಏನೇನು ಕ್ರಮ ಬೇಕೋ ಆ ಕ್ರಮವನ್ನು ಸ್ಥಳೀಯ ಸಂಸ್ಥೆಗಳು, ಜಿಲ್ಲಾಡಳಿತ ತೆಗೆದುಕೊಳ್ತದೆ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ. ಎಸ್ ವೀಕ್ಷಕರು, ಕೇಳಿದಲ್ಲ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತ HK ಪಾಟೀಲರ ಮಾತನ್ನು. ಆದಷ್ಟು ಬೇಗ ಗದಗ ಬೆಟಗೇರಿ ಅವಳಿ ನಗರಕ್ಕೆ LED ಬಲ್ಬ್ಗಳನ್ನು ಅಳವಡಿಸುವ ಮೂಲಕ ಬೀದಿ ದೀಪಗಳನ್ನು ಹಚ್ಚುತ್ತೇವೆ ಅನ್ನುವಂಥ ಮಾತನ್ನು ಕೂಡ ಈಗ ಹೇಳಿರುವಂಥದ್ದು. ಇನ್ನು ನ್ಯೂಸ್ 18 ಕನ್ನಡದ ಒಂದು ವರದಿಯ ಬಳಿಕ ಈಗ ಕತ್ತಲದಲ್ಲಿದ್ದಂತಹ ಗದಗ ಬೆಟಗೇರಿ ಅವಳಿ ನಗರಕ್ಕೆ ಈಗ ಬೆಳಕಿನ ಭಾಗ್ಯ ಸಹ ಈಗ ಸಿಕ್ಕಿರುವಂಥದ್ದು. ಇನ್ನು ನ್ಯೂಸ್ 18 ತಂಡಕ್ಕೆ ಸಾರ್ವಜನಿಕರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಬನ್ನಿ. ಸರ್, ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಸಾಕಷ್ಟು ಕತ್ತಲ ಕೂಡ ಆವರಿಸಿತ್ತು. ಯಾಕಂದರೆ ಬೀದಿ ದೀಪಗಳು ಕೂಡ ಹತ್ತಾ ಇರಲಿಲ್ಲ. ಇವತ್ತು ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡಿದ ಮೇಲೆ ಈಗಾಗಲೇ ಅಧಿಕಾರಿಗಳ ತಂಡ ಬಂದು ದುರಸ್ತಿ ಕಾರ್ಯವನ್ನು ಮಾಡ್ತಾಯಿದ್ರೆ ಈ ವಿಚಾರ ಸಂಬಂಧಪಟ್ಟ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
ನೋಡ್ರಿ ಗದಗ ಬೆಟಗೆರೆ ಅವಳಿ ನಗರದೊಳಗೆ ಕರೆಂಟಿಂದ ಲೈಟಿನ ಸಮಸ್ಯೆ ಇತ್ತು, ಬೀದಿ ದ್ಯಾಪ ಲೈಟ್ಗಳು ಸಮಸ್ಯೆ ಇತ್ತು. ಈಗಾಗಲೇ ಕತ್ತಲಾಗ ಆಗಿತ್ತು, ಅಲ್ಲೊಂದು ಲೈಟ್ ಹತ್ತಿತ್ತು, ಇಲ್ಲೊಂದು ಲೈಟ್ ಹತ್ತಿತ್ತು. ನ್ಯೂಸ್ 18 ಅವರು ನಿನ್ನೆ ನಾನು ಟಿ ವಿ ಒಳಗೆ ನೋಡಿದಾಗ ಗದಗ ಬೆಟಗೆರೆ ಅವಳಿ ನಗರದಾಗ ಯೂಸ್ ಆಗಿಲ್ಲ ಅಂತ ಬಂತು ವರದಿ. ಅದಕ್ಕೆ ಶೀಘ್ರವಾಗಿ ಮಾನ್ಯ ಸಚಿವರು, ಕಾನೂನು ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತನಾಡಿ ಗದಗ ಬೆಟಗೆರೆ ಅವಳಿ ನಗರದೊಳಗೆ ಏನದು ದುರಸ್ತಿ ಇದೆ, ಬೀದಿ ದೀಪ ರಸ್ತೆಗಳದ ಅದನ್ನು ದುರಸ್ತಿ ಮಾಡಬೇಕಂತಂದು ಏನು ಹೇಳಿದ್ರು. ಕೂಡಲೇ ಇದನ್ನು ದುರಸ್ತಿ ಮಾಡ್ತಿರೋಂಥ ನಗರಸಭೆಗೆ ಜಿಲ್ಲಾಡಳಿತಕ್ಕೆ ಧನ್ಯವಾದ ಹೇಳ್ತೀನಿ. ಅವಳಿ ನಗರವನ್ನು ಆದಷ್ಟು ಕತ್ತಲು ಮುಕ್ತವಾಗಿ ಮಾಡಬೇಕು, ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ದಯವಿಟ್ಟು ನ್ಯೂಸ್ 18 ಅವರು ಈ ಕೆಲಸ ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಗದಗ ಬೆಟಗೆರೆ ಅವಳಿ ನಗರ ಪರವಾಗಿ ನ್ಯೂಸ್ 18 ಅವರಿಗೆ ಅಭಿನಂದನೆಗಳು. ಸರ್, ಈಗ ಕತ್ತಲಿಂದ ಸಾಕಷ್ಟು ಸಮಸ್ಯೆಗಳು ಎದುರಿಸ್ತಾ ಇದ್ರಿ, ಇವತ್ತು ಬೆಳಕನ್ನು ಕಂಡಿರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ನ್ಯೂಸ್ 18 ತಂಡಕ್ಕೆ? ನ್ಯೂಸ್ 18 ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆದ ಕೂಡಲೇ ಈ ಕೆಲಸ ಮಾಡವಂತಾರೆ ಅವರು. ಇದನ್ನು ಅದಕ್ಕಿಂತ ಬಿಫೋರ್ ಆಗಿ ಅವರು ತಮ್ಮ ಕೆಲಸಗಳ ಈಗ ನೋಡ್ರಿ, ಬೀದಿ ಲೈಟ್ ಹೊಸ ಬಸ್ ಸ್ಟ್ಯಾಂಡ್ ಇರ್ಬೋದು, ನಮ್ಮ ಗದಗ ಬೆಟಗೇರಿ ಇರ್ಬೋದು, ಟೋಟಲಿ ಲೈಟ್ ಹತ್ತಂಗಿಲ್ಲ ಅವು. ಕೆಲವೊಂದು ದಿನಕಾರ ಇವೆಲ್ಲ ಪೂರ ಬಂದಾಗ್ಬಿಟ್ಟವು. ಅದಕ್ಕೆ ದಯವಿಟ್ಟು ತಾವು ಕೂಡಲೇ ಇದನ್ನು ನ್ಯೂಸ್ 18 ಕನ್ನಡದವ್ರು ವರದಿ ಮಾಡಿದ ಬಿಟ್ಟಲೇ ಅದರ ಒಂದು ಕೆಲಸ ಮಾಡಾಕೊಂತೀರಿ. ಅವ್ರಿಗೆ ಒಂದು ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಅದೇ ರೀತಿ ನ್ಯೂಸ್ 18 ಕನ್ನಡ ವರದಿ ಮಾಡಿದ ಮೇಲೆ ಈಗ ಎಲ್ಲ ಕಡೆನೂ ಲೈಟ್ ಎಲ್ಲ ಅಳವಡಿಕೆ ಮಾಡತ್ತಾರ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಇರ್ತಕ್ಕಂಥ ಪ್ರಮುಖ ಬೀದಿಗಳಾಗಿರ್ಬೋದು, ಎಲ್ಲ ಸರ್ಕಲ್ಗಳು ಅಳವಡಿಕೆ ಮಾಡತ್ತಾರ. ಸಾಕಷ್ಟು ಕತ್ತಲದೊಳಗೆ ಓಡಾಡ್ತಾ ಇದ್ರಿ, ಇವತ್ತು ಬೆಳಕು ಕಾಣ್ತಾ ಇದ್ರಿ, ಏನು ಖುಷಿಯನ್ನು ವ್ಯಕ್ತಪಡಿಸ್ತೀರಿ ನ್ಯೂಸ್ 18 ಜೊತೆಗೆ? ನಾವು ಯಾಕೆ ಹೇಳ್ತೀವಿ ಅಂದ್ರೆ ಮಾತ್ರ ನ್ಯೂಸ್ 18 ಕನ್ನಡದವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ನೋಡ್ರಿ, ಎಲ್ಲರೂ ನಾವು ಕತ್ತಲದೊಳಗೆ ಎಲ್ಲ ಗಾಡಿಗಳಿರ್ಬೋದು, ಎಲ್ಲ ಕತ್ಲ ಗಾಡಿ ಆಡ್ಬೋದು, ಆಕ್ಸಿಡೆಂಟ್ ಇರ್ಬೋದು. ಯಾಕಂದ್ರೆ ಬೆಳಕಿದ್ರೆ ಚಲೋ. ಗದಗ ಬೆಟಗೇರಿ ಒಳಗೆ ಬೆಳಕಿನ ಒಂದು ವಾತಾವರಣ ಹೋಗ್ಬಿಟ್ಟಿಗದ. ಅದಕ್ಕೆ ದಯವಿಟ್ಟು ತಾವು ನಮ್ಮಲ್ಲಿರುವಂಥ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಸಾಹೇಬರು ಇದನ್ನು ಕೂಡಲೇ ಗಮನ ಹರಿಸಿ, ಎಲ್ಲೆಲ್ಲಿ ಬೀದಿ ಲೈಟ್ಗಳು ಎಲ್ಲ ಹೋಗ್ಯಾವು ಅದನ್ನು ಕೂಡಲೇ ಸರಿಪಡಿಸಿ ಒಂದು ನ್ಯೂಸ್ 18 ಒಂದು ವರದಿ ಮಾಡಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹರ್ಷಪಡಿಸ್ತೀನಿ. ಖುಷಿ ತರುವಂಥ ವಿಷಯನ. ಯಾಕಂದ್ರೆ ತಾವು ಜನರ ಬಗ್ಗೆ ಒಂದೊಂದು ಕಾಳಜಿ ವಹಿಸಿ ಏನು ಮಾಡಿರಲ್ಲ, ಇದಕ್ಕೆ ತಮಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ದಿನ ಇಲ್ಲೇ ಇರ್ತಿದ್ರಿ, ಆಟೋ ಚಾಲಕರು ಸಾಕಷ್ಟು ಕತ್ಲು ಇರ್ತಿತ್ತು, ಈಗೆಲ್ಲ ಲೈಟ್ ಐ ಮಾಸ್ಕ್ ಎಲ್ಲ ದುರಸ್ತಿ ಮಾಡತ್ತಾರ, ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಿಮಗೆಲ್ಲ ಸಾರ್ವಜನಿಕರ ಜೊತೆ ಒಡನಾಟ ಜಾಸ್ತಿ ಇರುತ್ತೆ, ಅವಾಗ ಹೆಂಗೆ ಅನಿಸುತ್ತೆ? ಇವಾಗ ಒಳ್ಳೆ ಕೆಲಸ ಮಾಡಿದ್ರಿ. ಈ ರೀತಿ ಲೈಟಿನ ಬಗ್ಗೆ ನೀವು ಕಾಳಜಿ ತೊಗೊಂಡು ಅದನ್ನು ನಿಮ್ಮ ಟಿ ವಿ ಒಳಗೆ ವಿಷಯದ ಮಾತಾಡಿ ಹಾಗೂ ಬೆಳಕು ಕೊಡಾಕತ್ತೀರಿ, ಎಲ್ಲ ಜನರಿಗೆ ಒಳ್ಳೇದಾಗ್ತೈತಿ. ಕತ್ತಿದ್ದಷ್ಟು ಸ್ವಲ್ಪ ಮಂದಿಗೆ ತೊಂದರೆ ಆಕೈತಿ, ಅದ್ಭುತವಾಗಿ ಬೆಳಕನ್ನು ಕಾಣಕತ್ತಿದ್ವಿ. ಅದು ಭಾಳ ಒಳ್ಳೆ ಕೆಲಸ ಮಾಡಿದ್ವಿ, ತುಂಬ ಧನ್ಯವಾದ. ಎಸ್ ವೀಕ್ಷಕರು, ಕೇಳಲ್ಲ ಸಾರ್ವಜನಿಕರ ಮಾತನ್ನು. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಇರತಕ್ಕಂತಹ ಪ್ರಮುಖ ರಸ್ತೆಗಳು ಕೂಡ ಬೀದಿ ದೀಪಗಳು ಆನ್ ಆಗದೆ ಸಾಕಷ್ಟು ಸಮಸ್ಯೆಗಳನ್ನು ಜನರು ಕೂಡ ಎದುರಿಸ್ತಾ ಇದ್ರು. ನ್ಯೂಸ್ 18 ಕನ್ನಡದ ಮುಂದೆ ಜನರು ಕೂಡ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ನ್ಯೂಸ್ 18 ಕನ್ನಡ ತಕ್ಷಣವೇ ವರದಿಯನ್ನು ಮಾಡುವ ಮೂಲಕ ಸಚಿವರ ಗಮನಕ್ಕೆ ತರುತ್ತೆ. ತದನಂತರ ಸಚಿವರು ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಆದಷ್ಟು ಬೇಗ ಗದಗ ಬೆಟಗೇರಿ ಅವಳಿ ನಗರಕ್ಕೆ ಬೀದಿ ದೀಪಗಳನ್ನು ಅಳವಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕ್ರಮವನ್ನು ತೆಗೆದುಕೊಳ್ತಾರೆ. ಇದು ನ್ಯೂಸ್ 18 ಕನ್ನಡದ ಒಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕೂಡ ಆಗಿರುವಂಥದ್ದು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.